ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದ್ದಾರೆ ಅಂತ ನೀವು ಊಹೆ ಮಾಡ್ಕೊಂಡ್ರೆ ಏನ್ ಮಾಡಬೇಕು? ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು? ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಬೇರೆ ಅವೆಲ್ಲ ಸುಳ್ಳು. ಯಾವ್ದು ಬದಲಾವಣೆ ಇಲ್ಲ ಸರ್ ಹಂಗಿದೆ. ಆವಾಗ ಸತೀಶ್ ಜಾರಕಿಹೊಳಿ ಅವರು ಸಾಯಂಕಾಲ ಊಟಕ್ಕೆ ಸೇರೋಣ ಅಂತ ಹೇಳಿದರು. ಸಾಯಂಕಾಲ ಸೇರೋಣ, ಚೀಫ್ ಮಿನಿಸ್ಟ್ರು ಕರೀರಿ ಅಂತ. ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ರು, ಏನು ವಿಷಯ ಅಂತ. ಏನೂ ಇಲ್ಲ, ಸುಮ್ಮನೆ ಊಟಕ್ಕೆ ಸೇರಬೇಕಂತ ಹೋಮ್ ಮಿನಿಸ್ಟ್ರು ನನಗೆ ರಾಜಣ್ಣಗೆ ಹೇಳಿದ್ರು. ಮತ್ತು ಹಾಗೆ ಚೀಫ್ ಮಿನಿಸ್ಟ್ರು ಕರೆಯೋಣ ಅಂದರು. ಹೇಳಿ ಅಂತ ಹೇಳಿದರು. 8:30 ಬರ್ತೀನಿ ಅಂದರು. ಊಟಕ್ಕೆ ತಾನೆ 8:30 ಬರ್ತೀನಿ. ಸಬ್ಜೆಕ್ಟ್ ಇಷ್ಟೇ. 8:30 8:45 ಬಂದರು. ಹೋಮ್ ಮಿನಿಸ್ಟ್ರು ಅವ್ರ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತೇಳಿ ಅವರು ಮಲೇಷ್ಯಾಕ್ಕೆ ಹೋದರು. 10 ಗಂಟೆ ತನಕ ಇದ್ದರು. 10 ಗಂಟೆ ಅವ್ರು ಹೋದ್ಮೇಲೆ ಊಟ ಮಾಡಿದ್ವಿ. ಊಟದ ಬಗ್ಗೆ ಮೀನು ಚೆನ್ನಾಗಿದೆ, ಆಮೇಲೆ ಪಲ್ಯ ಚೆನ್ನಾಗಿತ್ತು, ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಬಂದೆ. ಅದನ್ನು ಬಿಟ್ಟು ಅಲ್ಲಿ ಒಬ್ಬ ಶಾಸಕನೂ ಇಲ್ಲ. ಅದು 35 ಶಾಸಕರು ಅಂತ ಬರೆದ್ರು. ಏತೆ ಕೊಡ್ತಿದ್ದು ನನಗೆ ಗೊತ್ತಿಲ್ಲ. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್. ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ, ವಿತೌಟ್ ಎನಿ ಪ್ಲ್ಯಾನ್ ಆ್ಯಂಡ್ ಅಜೆಂಡಾ. ಊಟ ಮಾಡಿದ್ವಿ, ಹೋದ್ವಿ. ಏನು ಚರ್ಚೆ ಆಗಲಿಲ್ಲ ಸರ್. ನೀವು ಅಲ್ಲಿ ರಾಜಕೀಯ ಚರ್ಚೆನೇ ಮಾಡಲಿಲ್ಲ, ಬರೀ ಊಟ ಮಾಡಿದ್ರೆ ಅದಕ್ಕಿಂತ 8ನೇ ವಿಶ್ವದ 9ನೇ ಅದ್ಭುತ ಬೇರೆ ಇಲ್ಲ. ಆದ್ರೆ ಚರ್ಚೆ ಮಾಡಿರ್ತೀರಿ, ಯಾವ ವಿಚಾರಗಳು ಚರ್ಚೆ ಆಯ್ತು? ಅವ್ರೇನೋ ಬೇರೆ ಕುಡಿದಿದ್ರಿ ಅಂತ, ನೀವು ಟೀ ಕುಡಿದಿರಿ ಅಂತ ಅಂದ್ರು. ಅವರೇ ಹೇಳಿದ್ನಲ್ಲ, ಅದು 9ನೇ ವಿಶ್ವದ ಅದ್ಭುತ ಹೌದು. ಯಾಕಂದ್ರೆ ಏನು ಮಾತಾಡಿಲ್ವಲ್ಲ. ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ವಾಸ್ ಟೇಕನ್ ಪ್ಲೇಸ್. ನಾವು ಡೆವಲಪ್ಮೆಂಟ್ ಬಗ್ಗೆ, ಗೌರ್ಮೆಂಟ್ ಇಮೇಜನ್ನು ಇದು ಮಾಡೋ ಬಗ್ಗೆ, ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳನ್ನು ರಾಜಕೀಯಕರಣಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ಒಂದು ವಿರೋಧ ಪಕ್ಷದ ಕಾರ್ಯಪ್ರವೃತ್ತಿಗಳು ಜನರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತವೆ. ಸೊ ಸರ್ಕಾರ ನಾವು ಪರಿಣಾಮಕಾರಿಯಾಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು ಮತ್ತು ನಮ್ಮ ಸರ್ಕಾರದ ಇಮೇಜನ್ನು ಹೆಚ್ಚಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆ ಥರದ ವಿಷಯಗಳು, ಡೆವಲಪ್ಮೆಂಟ್ ವಿಷಯಗಳು ಬಿಟ್ಟರೆ ಪೊಲಿಟಿಕಲಿ ವಿ ಆರ್ ನಾಟ್ ಡಿಸ್ಕಸ್ಡ್. ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಚರ್ಚೆ ಕೂಡ ನಡೀತಾ ಇದೆ. ಅದೇನಾದರೂ ಇಲ್ಲ, ಅದು ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದು ಒಂದೂ ಚರ್ಚೆ ಆಗಲಿಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇಲ್ಲ, ಚರ್ಚೆ ಆಗಲಿಲ್ಲ. KPCC ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರು ಅನ್ನೋ ವಿಚಾರ ಅದು ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ. ಏನಿದ್ರು ಏನು ಮಾಡಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ. ಇಟ್ ಈಸ್ ಪುಷು ಪುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡೋದು. ಪುಷ್ ಆರ್ ಪುಲ್ ಹೈಕಮಾಂಡ್ದು. ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್. ಒಳ್ಳೆ ಆಡಳಿತ ಕೊಡೋ ಕಾರಣಕ್ಕೆ ಪವರ್ ಶೇರಿಂಗ್ ಇರಬಾರ್ದು ಅಥವಾ CM ಬದಲಾವಣೆ ಇರಬಾರ್ದು, ಹಿಂಗೆ ಇರಬೇಕು ಅಂತ ಏನೋ ತಾವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಅಂತ